ನಾಟಕಕಾರಂತ ದಯಾನಂದ್ ಅವ್ರ ಮಾತು ಇಲ್ಲಿ ಬಸವರಾಜ್ ಯಾಳ್ವಾರ್ ಇದ್ದಾರೆ, ಅವ್ರು ಮಾತಾಡಿಸ್ತೀವಿ. ನಿಮ್ಮ ಒಂದು ಸಹ ನಟನನ್ನ ಕಳೆದುಕೊಂಡ್ರಿ, ಏನ್ ಅನ್ಸುತ್ತೆ ಸರ್? ತುಂಬ ದುಃಖ ಆಗ್ತದೆ ರೀ. ರಂಗಭೂಮಿಯಲ್ಲಿ ಒಬ್ಬ ಪ್ರತಿಭಾವಂತ ವ್ಯಕ್ತಿ ಹೋದ ಅನ್ನುವ ಕೊರಗು ಸದಾ ನಮ್ಮನ್ನು ಕರೀತಾ ಇರುತ್ತೆ. ರಾಜು ತಾಳಿಕೋಟೆ ರಂಗ, ವಿಜಯ್ ಕುಮಾರ ತಾಳಿಕೋಟೆ, ನಾನು ಸ್ನೇಹಿತರು, ಒಂದೇ ಕ್ಲಾಸ್ನಲ್ಲಿ ಓದ್ದವರು ತಾಳಿಕೋಟೆಯಲ್ಲಿ. ಮುಂದೆ ರಾಜು ತಾಳಿಕೋಟೆ ನಮ್ಮ ಕೈಲೇ ಬೆಳೆದವನು. ಅವನು ಚಿಕ್ಕವನಿರುವಾಗ ಅವರ ಅಕ್ಕ ಬೇವಕ್ಕ, ನಾನು, ಆಮೇಲೆ ರಾಜು ಸಂಘ ಚಿಕ್ಕವನಾಗಿದ್ದ. ಅವಾಗ ನಾವು ಬರೆದು ಬೈದು ಅವಾಗ ನಾಟಕನೂ ಕಲಿಸಿದೆವು. ಅವಾಗ ವಿಜಯ್ ಕುಮಾರ ಯಾವುದೋ ಒಂದು ಕ್ಯಾಂಪಿನಲ್ಲಿ ಅಂದರೆ ನಿಪ್ಪಾಣಿ ತಾಲೂಕಿನಲ್ಲಿ ಒಂದು ಪಟ್ಟಂಕೊಡಿ ಅಂತ ಒಂದು ಕ್ಯಾಂಪ್ ಇತ್ತು. ಆ ಕ್ಯಾಂಪಿನಲ್ಲಿ ನಾವು ಬೆಂದಕಟ್ಟೆ ಹನುಮಂತಪ್ಪ ಅಂತ ಒಂದು ಕಂಪನಿಯಲ್ಲಿ ನಾನು ಅವರ ಸಹೋದರ ವಿಜಯ್ ಕುಮಾರ್ ಪಾತ್ರ ಮಾಡ್ತಾಯಿದ್ದೆವು. ಆವಾಗ ಚಿನ್ನದ ಗೊಂಬೆ ನಾಟಕದಲ್ಲಿ ಎಂಟೇಗೌಡನ ಪಾತ್ರ ಅವನು ಚಿಕ್ಕವನಾಗಿದ್ದ, ಭಾಳ 14-15 ವರ್ಷ ನಾವಿದ್ದ. ಆವಾಗಲೇ ಅವಾಗ ಆ ಪಾತ್ರ ನಾವು ಮಾಡಿಸಿದೆವು. ಆ ಒಂದು ಶ್ರೇಯಸ್ಸು ಇವತ್ತು ಮುಂದೆ ಬೆಳಕಿಗೆ ಬಂದ ಒಳ್ಳೆಯ ಕಲಾವಿದನಾದ, ಕರ್ನಾಟಕದ ಜನತೆಗೆ ಬೇಕಾದ ಕರ್ನಾಟಕ ಜನಗಳ ಹಾಸ್ಯ ಕಲಾವಿದನಾಗಿ ಎಲ್ಲರನ್ನ ನಗಿಸಿ ನಕ್ಕೊಂತೇ ಹೋದ. ಇದೇ ಒಂದು ಸಂತೋಷ. ಭಾಳ ಹೆಮ್ಮೆಯಿಂದ ಹೇಳ್ತೀವಿ, ಭಾಳ ಸಂತೋಷವಾಗಿ ಹೇಳ್ತೀವಿ. ನಗ್ತಾ ಬಂದ, ನಗ್ನಗ್ತಾನೇ ಹೋದ. ಸಾಯೋ ವಯಸ್ಸಲ್ಲ, 59 ವರ್ಷ. 59 ವಯಸ್ಸು. ಅವಕ್ಕಿಂತ ನಾವು ಒಂದು 3-4 ವರ್ಷ ದೊಡ್ಡವನು. ಈಗ ರಂಗಾಯಣದ ನಿರ್ದೇಶಕರಾಗಿದ್ರು, ಅದು ಆ ರಂಗಾಯಣಕ್ಕೆ ಹೊಸ ಒಂದು ಹುರುಪನ್ನ ಕೊಡಬೇಕು, ಹೊಸ ಚೈತನ್ಯ ಕೊಡಬೇಕು ಅನ್ನೋ ಕನಸುಗಳನ್ನು ಕಟ್ಕೊಂಡಿದ್ರು. ಅವ್ರ ಕನಸು ಈಗ ಕನಸಾಗಿ ಉಳಿತಲ್ಲ. ಉಳಿತು ಸರ್ ಕನಸು. ಅವು ಏನು ಕನಸುಗಳನ್ನು ಕಟ್ಟಿದ್ನೋ, ಏನು ಮಾಡಬೇಕು ಅಂತ ಆಸೆ ಇಟ್ಟಿದ್ನೋ, ಅದೆಲ್ಲ ನಿರಾಶೆ ಆಗೋಯಿತು. ರಂಗಾಯಣದ ಅಧ್ಯಕ್ಷರಾದಾಗ ನಮ್ಮ ರಂಗಭೂಮಿ ಕಲಾವಿದರಿಗೆ ಎಲ್ಲರಿಗೂ ಬಹಳ ಸಂತೋಷ ಆಯಿತು. ನಮ್ಮ ಒಬ್ಬ ಹುಡುಗ, ನಮ್ಮ ಮನುಷ್ಯ, ನಮ್ಮ ಒಬ್ಬ ಕಂಪನಿ ಮಾಲಕ, ನಮ್ಮ ಒಬ್ಬ ಹಾಸ್ಯ ಕಲಾವಿದ ರಂಗಾಯಣದ ಅಧ್ಯಕ್ಷ ಆಗೇನಂದ್ರೆ ನಮಗೆ ಹಿಡಿಸಲಾಗಕ್ಕೆ ಸಂತೋಷ ಆಯಿತು. ಮುಂದೆ ಅರ್ಧಕ್ಕೆ ನಿಲ್ಲಿಸೋದ. ಅವನ ನಿರೀಕ್ಷೆಗಳು ಏನಿದ್ದವು, ಅವು ಏನು ಸಾಧನೆ ಮಾಡಬೇಕು ಅಂತ ಮಾಡಿದ, ಅದನ್ನ ಅರ್ಧಕ್ಕೆ ಬಿಟ್ಟು. ಇದು ಬಸವರಾಜ್ ಅವ್ರ ಮಾತು. ಬಸವರಾಜ್ ಅವ್ರ ಜೊತೆ ಬಣ್ಣ ಹಚ್ಚಿ ಅವ್ರ ಜೊತೆ ಒಡನಾಡಿದಂತ ಏನು ಕಲಾವಿದರ ಮಾತು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ, ಟಿವಿ 9 ವಿಜಯಪುರ.